ಕನ್ಯಾ ರಾಶಿಯವರು ಇರೋದೇ ಹಾಗೆ, ಮಾತೃ ಹೃದಯಗಳು ಇವೆಲ್ಲರನ್ನು ನೋಡಿ ಮಮ್ಮಲ ಮರುಗುವಂತಹ ವ್ಯಕ್ತಿತ್ವ. ಇದು ಬಹಳಷ್ಟು ಜನರು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಹೆಚ್ಚು. ಹಳದಿನಗಳಿಂದ ಚಿಂತೆ ಮಾಡ್ತಾ ಇದ್ರಿ, ಈ ಕೆಲಸ ಆಗತ್ತಾ ಆಗಲ್ವಾ ಅಂತ ಚಿಂತೆ ಮಾಡ್ತಾ ಇದ್ರೆ ಈ ಒಂದು ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಖಂಡಿತ ಆ ಕೆಲಸ ಸಿದ್ಧಿ ಆಗುವಂಥದ್ದು. ವೀಕ್ಷಕರೇ, ಕನ್ಯಾ ರಾಶಿಯ ಬಹುಮುಖ್ಯವಾಗಿರತಕ್ಕಂತ ವಿಷಯ ಅಂದ್ರೆ ಈ ಒಂದು ಮೇ ತಿಂಗಳಲ್ಲಿ ನಿಮಗಿರತಕ್ಕಂತಹ ಅದ್ಭುತವಾದ ವಿಚಾರಗಳು ಯಾವುವು, ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತ ಕೆಲವೊಂದು ವಿಷಯಗಳು ಯಾವುವು. ಈ ತಿಂಗಳಲ್ಲಿ ನೀವು ಇದನ್ನೆಲ್ಲ ತಿಳ್ಕೊಂಡಿರ್ಲೇಬೇಕು. ಅಂದ್ರೆ ಮಾತ್ರ ಈ ತಿಂಗಳಲ್ಲಿ ನೀವು ನಿಮಗೆ ಬರ್ತಕ್ಕಂತ ಸಮಸ್ಯೆಗಳ ಜೊತೆಯಲ್ಲಿ ಸರಿ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಅದ್ಭುತವಾಗಿರತಕ್ಕಂತ ಸಕ್ಸಸ್ ಕಾಣೋದಕ್ಕೂ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಈ ವಿಡಿಯೋ ಪ್ರಾರಂಭ ಮಾಡೋಣ. ನೋಡಿ, ನೀವು ಪದೇ ಪದೇ ತೊಂದರೆಗೊಳಗಾಗ್ತಾ ಇರ್ತಕ್ಕಂಥದ್ದು ಯಾಕೆ? ಆಪ್ತರನ್ನ ನಂಬಿ, ನಿಮ್ಮವರನ್ನೇ ನಂಬಿ, ನೀವು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು, ಪದೇ ಏನಾಗತ್ತೆ, ಆಪ್ತರಿಂದ ನೋವಾಗ್ತಾ ಇರ್ತಕ್ಕಂಥದ್ದು, ನಂಬಿದವರಿಂದ ಮೋಸ ಆಗುವಂಥದ್ದು. ನೀವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀರಿ ಅವ್ರ ಕಡೆಯಿಂದ ನೀವು ನಿರೀಕ್ಷಿಸಿರ್ತಕ್ಕಂತಹ ಅನುಕೂಲತೆಗಳಾಗದೆ ಇರತಕ್ಕಂಥದ್ದು. ಜೀವನದಲ್ಲಿ ಇಂತ ಒಂದು ಸನ್ನಿವೇಶಗಳು ಬಹಳಷ್ಟು ಆಗೋಗಿದೆ ಇಲ್ಲಿಗಾಗ್ಲೇ. ನೋಡಿ, ಬೇಕಿದ್ರೆ ನೀವು ಬಂದಿರುವಂತ ಜರ್ನಿಯನ್ನ, ಅದು ಶಾರ್ಟ್ ಇರ್ಲಿ ಲಾಂಗ್ ಟರ್ಮ್ ಜರ್ನಿ ಇರ್ಲಿ, ಬಹಳಷ್ಟು ಜನಗಳಿಂದ ಸ್ವಲ್ಪ ಅನೇಕ ರೀತಿಯಲ್ಲಿ ಸಮಸ್ಯೆಗಳು ಗೊಂದಲಗಳನ್ನ ಅನುಭವಿಸಿರ್ತಕ್ಕಂತ ಬಹಳಷ್ಟು ಉದಾಹರಣೆಗಳು ನಿಮ್ಮ ಜೀವನದಲ್ಲಿ ಸಿಗುತ್ತೆ. ಆದ್ರೆ ಇಲ್ಲಿ ನಂಬೋದು ಬೇಡ ಅಂತ ಅಲ್ಲ ನಮ್ಮ ಮಾತಿನ ಉದ್ದೇಶ, ಆದ್ರೆ ಎಚ್ಚರಿಕೆ ಅಗತ್ಯವಿದೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಎಷ್ಟು ನಂಬಬೇಕು, ಯಾವ ರೀತಿಯಲ್ಲಿ ನಾವು ನಂಬಬೇಕು ಅನ್ನುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ನೀವೇನ್ ಮಾಡ್ತೀರಿ, ಯಾರ್ದು ಏನೋ ಪ್ರಾಬ್ಲಮ್ ಬಂದ ತಕ್ಷಣ ಸಡನ್ ಆಗಿ ಕಮಿಟ್ ಆಗ್ಬಿಡ್ತೀರಿ. ನಿಮ್ ಪ್ರಾಬ್ಲಮ್ ಲೆಕ್ಕಕ್ಕೆ ಬರಲ್ಲ, ಬೇರೆಯವ್ರ ಸಮಸ್ಯೆಗಳಿಗೆ ಬೇರೆಯವರಿಗೆ ಸಮಯ ಕೊಡೋದು, ದುಡ್ಡು ಕೊಡೋದು, ಅಥವಾ ರಿಸ್ಕ್ ಅನ್ನ ತೆಗೆದುಕೊಂಡು ಕೆಲಸ ಮಾಡ್ತಕ್ಕಂಥದ್ರಲ್ಲಿ ನಿಸ್ಸಿಮರ್ ನೀವು. ಯಾಕಂದ್ರೆ ಕನ್ಯಾ ರಾಶಿಯವರು ಇರೋದೇ ಹಾಗೆ, ಮಾತೃ ಹೃದಯಗಳು ಎಲ್ಲರನ್ನು ನೋಡಿ ಮಮ್ಮಲ ಮರುಗುವಂತಹ ವ್ಯಕ್ತಿತ್ವ. ಇದು ಬಹಳಷ್ಟು ಜನರು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದೇ ಹೆಚ್ಚು. ಅಂತ ಅನುಭವನೂ ಕೂಡ ನಿಮ್ ಜೀವನದಲ್ಲಿ ಆಗಿರತಕ್ಕಂಥದ್ದು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇದನ್ನ ನೀವು ಸರಿ ಮಾಡ್ಕೋಬೇಕಾಗಿದೆ ಇಲ್ಲಿ. ಯಾಕಂತಂದ್ರೆ ಎಚ್ಚರಿಕೆ ಇರಬೇಕು. ಜೀವನ ಬಹಳಷ್ಟು ಪಾಠ ಕಲಿಸಿರುತ್ತೆ. ಆ ಪಾಠ ಕಲ್ತಿರುವಂತದ್ರಿಂದ ಇನ್ನು ಮುಂದೆ ನೀವು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಗಮನವನ್ನ ಹರಿಸಕ್ಕಂತ ಪ್ರಯತ್ನ ಮಾಡ್ಬೇಕು. ಇನ್ನು ಸಮಯ ಕಳೆಯುವಂತದ್ದು ಹೆಚ್ಚು ನೀವು. ಯಾಕಂತಂದ್ರೆ ಈ ಮನೋರಂಜನೆಯಲ್ಲಿರ್ಬೋದು, ಮೊಬೈಲ್ ನೋಡ್ತಾ ಇರ್ಬೋದು, ಅಥವಾ ಯಾರ ಜೊತೆ ಟೈಮ್ ಪಾಸ್ ಮಾಡ್ತಾ ಇರ್ಬೋದು. ಒಂದು ಸಾರಿ ನೀವು ಏನಾದ್ರೂ ಹೆಚ್ಚಿನ ಗಮನ ಕೊಟ್ಟು ಕೆಲಸ ಮಾಡಿದ್ರೆ ಇಬ್ಬಿಬ್ರು ಮಾಡೋ ಕೆಲಸ ಒಬ್ರೇ ಮಾಡಿ ಮುಗಿಸ್ಬಿಡ್ತೀರಿ. ಒಂದ್ ವೇಳೆ ನೀವು ಅದರ ಕಡೆ ಲಕ್ಷ್ಯ ಕೊಡದೇ ಇದ್ರೆ ಆಲಸ್ಯತನ, ಸಣ್ಣ ಪುಟ್ಟ ನೆಗ್ಲಿಜೆನ್ಸ್ ಏನಿರ್ತದಲ್ಲ, ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸಿರ್ತಕ್ಕಂಥದ್ದು. ನೋಡಿ, ಬೇಕಿದ್ರೆ ಇದು ಒಂದು ವೀಕ್ನೆಸ್ ಪಾಯಿಂಟ್ ನಿಮ್ದು. ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತ ಬಹು ಅಮೂಲ್ಯವಾದಂತ ವಿಚಾರ. ಈ ಒಂದು ನ್ಯೂನತೆಯನ್ನ ನೀವು ಬಿಡಬೇಕಾಗತ್ತೆ. ನಿಮ್ ಕೆಲಸ ಮೊಬೈಲ್ ಇದೆಯಾ, ಮೊಬೈಲ್ ಅಲ್ಲಿ ಮಾಡ್ಕೊಳ್ಳಿ. ಆದ್ರೆ ಸದಾ ಮೊಬೈಲ್ ಅಲ್ಲೇ ಕಾಲ ಕಳೆಯುವಂತದ್ದಿದೆಯಲ್ಲ, ಅದು ನಿಮಗೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಆರ್ಥಿಕ ಪ್ರಗತಿಗೆ ಧಕ್ಕೆ ಆಗುತ್ತೆ. ನಿಮ್ಮ ಮೈಂಡ್ ಸೆಟ್ ಎಷ್ಟು ಶಾರ್ಪ್ ಆಗಿದೆ. ಯಾಕಂತಂದ್ರೆ ನೀವು ಎಲ್ಲರನ್ನೂ ಸಮಾನವಾಗಿ ತೆಗೆದುಕೊಂಡು ಹೋಗುವಂತ ವ್ಯಕ್ತಿತ್ವ ಅಷ್ಟು ಸುಲಭ ಅಲ್ಲ. ಕನ್ಯಾ ರಾಶಿಯವರು ಅಂತಂದ್ರೆ ಬಹಳಷ್ಟು ಮೇಧಾವಿಗಳು, ಪ್ರವೀಣರು, ಜಾಣರು, ಬುದ್ಧಿಬಲ್ಲವರು, ಸಮಯ ಪ್ರಜ್ಞೆ ಇದ್ದವರು, ಬಹಳಷ್ಟು ಜೀವನದಲ್ಲಿ ಅನುಭವವನ್ನ ಪಡೆದಿರತಕ್ಕಂತ ವ್ಯಕ್ತಿತ್ವ. ಸುಮ್ಮನೆ ಮಾತಲ್ಲ. ಅಂತದನ್ನ ಚಿಕ್ಕದಾಗಿರುವಂತ ನೆಗ್ಲಿಜೆನ್ಸಿಗೆ ನೀವು ಬಹಳಷ್ಟು ಸೋಲನ್ನ ಕೂಡ ಅನುಭವಿಸಿರ್ತಕ್ಕಂಥದ್ದಿದೆ. ಹಾಗಾಗಿ ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತ ಮುಖ್ಯವಾದ ಎಚ್ಚರಿಕೆ, ಇದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡಿ. ಇನ್ನು ನೋಡಿ, ಈ ವಿಡಿಯೋದ ಉಪಯೋಗಗಳನ್ನು ನೋಡ್ತಾ ಬನ್ನಿ ನೀವು. ಇನ್ನು ಬಹಳಷ್ಟು ವಿಚಾರಗಳಿದೆ ನೋಡಿ. ಈ ಒಂದು ತಿಂಗಳಲ್ಲಿ ಕೃಷಿಕರಿಗೆ ಬಹಳಷ್ಟು ಉತ್ತಮವಾಗಿರತಕ್ಕಂತ ಒಂದು ಫಲವನ್ನ ಸಿಗುವಂತ ಸನ್ನಿವೇಶ ಇದೆ. ಎಲ್ಲ ಕೆಲಸಕ್ಕೆ, ಕಾರ್ಯಗಳಲ್ಲಿಯೂ ಕೂಡ ಒಂದು ಯಶಸ್ಸನ್ನ ಈ ತಿಂಗಳಲ್ಲಿ ನಿಮ್ಗೆ ಸಿಗುವಂತ ಸನ್ನಿವೇಶ ಇದೆ. ಅತಿಥಿಗಳ ಆಗಮನ ಆಗುತ್ತೆ ಈ ತಿಂಗಳ. ಚಿಕ್ಕದಾಗಿ ಏನೋ ಒಂದು ಅತಿಥಿಗಳು ಮನೆಗೆ ಬರುವಂತ ಸನ್ನಿವೇಶಗಳು. ಕೆಲವೊಬ್ಬರಿಗೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಇರಬೇಕಾಗುತ್ತೆ. ಚಿಕ್ಕ ಪುಟ್ಟ ವಿಚಾರ ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ನೀವು ಅದೇ ನೆಗ್ಲೆಕ್ಟ್ ಮಾಡೋದು. ಏನೋ ರೊಕ್ಕ ವಿಚಾರದ ಅಲ್ಲೂ ನೆಗ್ಲೆಕ್ಟ್ ಮಾಡೋದು, ಆರೋಗ್ಯ ವಿಚಾರ ಅಲ್ಲಿ ನೆಗ್ಲೆಕ್ಟ್ ಮಾಡೋದು. ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ನೀವು ಅಲಕ್ಷ್ಯ ಮಾಡೋ ಹಾಗಿಲ್ಲ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಈ ಜನಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಅಂದ್ರೆ ಬಹಳ ಎಚ್ಚರಿಕೆ ಇರಬೇಕು. ನೋಡಿ, ಈ ನೆಗ್ಲಿಜೆನ್ಸ್ ಏನ್ ಇರ್ತದಲ್ಲ, ಇದರಿಂದ ಏನೋ ಒಂದು ವಸ್ತುಗಳು ಮಿಸ್ ಆಗುವಂತ ಸಾಧ್ಯತೆ ಇದೆ. ಏನೋ ಕಳುವು ಆಗ್ಬಿಡ್ಬೋದು, ಬೆಲೆ ಬಾಳುವಂತ ವಸ್ತುವನ್ನ ಕಳುವು ಆಗ್ಬೋದು.
ಯಾವುದೋ ಒಂದು ವ್ಯವಹಾರ ಮಾಡಿರ್ತೀರಿ ಅದ್ರ ಮೈ ಮೇಲೆ ಬಂದ್ಬಿಡಬಹುದು. ನೆಗ್ಲೆಕ್ಟ್ ಮಾಡಿ ಯಾವ್ದೋ ಒಂದು ಸಹಿ ಮಾಡಿರ್ತೀರಿ ಅದು ನಿಮಗೆ ಆಪತ್ತನ್ನು ತಂದು ಕೊಟ್ಟು ಬಿಡಬಹುದು. ಹಣಕಾಸಿಗೆ ಯಾರಿಗೋ ನಂಬಿಕೆ ಕೊಟ್ಟಿರ್ತೀರಿ ಅದು ಮೋಸ ಆಗ್ಬಿಡ್ಬೋದು. ಇಂತಹ ಒಂದು ಎಚ್ಚರಿಕೆಗಳನ್ನ ನೀವಿಲ್ಲಿ ಅನುಸರಿಸಬೇಕಾಗುತ್ತೆ. ನಿಮ್ಮ ವಸ್ತುಗಳ ಬಗ್ಗೆ ಜಾಗರೂಕರಾಗಿರ್ಬೇಕಾಗತ್ತೆ. ಈ ತರ ಜಾಗರೂಕರಾಗಿದ್ರಿ ಅಂತಂದ್ರೆ ನಿಮ್ಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಅದಕ್ಕಾಗಿನೇ ಈ ದೇವರು ದಂಡ್ರು ಪೂಜೆ ಪುನಸ್ಕಾರ ಆಚಾರ ವಿಚಾರಗಳನ್ನ ಮಾಡಬೇಕು ಅಂತ ಹೇಳಿದ್ದು. ಇದ್ರ ಬಗ್ಗೆ ಗಮನ ಹರಿಸಿ. ಜೊತೆಗೆ ಮಕ್ಕಳಿಂದ ಸಂತಸ ಆಗುತ್ತೆ. ಇದೊಂದು ಬಹಳ ಒಳ್ಳೆ ಫಲ. ಮಕ್ಕಳು ಓದ್ತಾ ಇದ್ರೆ ಅವ್ರು ಖುಷಿ ಕೊಡ್ತಾರೆ, ಕೆಲಸ ಮಾಡ್ತಾ ಇದ್ರೆ ಅವರು ಖುಷಿ ಕೊಡ್ತಾರೆ. ಏನೋ ನಿಮ್ ಮಕ್ಕಳ ಬಗೆಗಿನ ಏನೋ ಒಂದು ಸಂತಸ ಇರುತ್ತೆ. ಏನೋ ನಮ್ಮ ಮಕ್ಕಳಿಂದ ಒಳ್ಳೇದಾಗತ್ತೆ ಬಿಡಪ್ಪ ಅನ್ನುವಂತ ಒಂದು ಭರವಸೆನಾದ್ರೂ ನಿಮಗೆ ಬರುವಂತದ್ರಿಂದ ಸ್ವಲ್ಪ ಸಂತೋಷದ ವಾತಾವರಣ ಸೃಷ್ಟಿ ಆಗುತ್ತೆ. ನಿಮ್ಮ ಮಾತಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮರ್ಯಾದೆ ಇರುತ್ತೆ, ಒಂದು ಗೌರವ ಇರುತ್ತೆ. ಅದನ್ನ ಹಾಗೇ ಉಳಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿ. ಈ ತಿಂಗಳ ಕೊನೆಯಲ್ಲಿ ಮನೆಯ ಈ ಅಲಂಕಾರಿಕ ವಸ್ತುಗಳ ದುರಸ್ತಿ ಕಾರ್ಯಗಳು, ಯಾವುದೋ ಮನೆಗೆ ಬೇಕಾಗಿರುವಂತ ಈಗ ಬಣ್ಣ ಬಳಿಯುವಂತದ್ದಿರ್ಬೋದು, ಯಾವುದೋ ಒಂದು ವಸ್ತು ಕೆಟ್ಟು ಹೋಗಿದ್ದೆ ಅದನ್ನ ರಿಪೇರಿ ಮಾಡೋದಿರ್ಬೋದು, ಈ ರೀತಿ ಮನೆಗೆ ಬೇಕಾಗಿರ್ತಕ್ಕಂಥ ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡೋದಿರ್ಬೋದು. ಇದಕ್ಕಾಗಿ ಸ್ವಲ್ಪ ಮನೆಗೆ ಬೇಕಾಗಿರುವಂತ ವಸ್ತುಗಳಿಗೋಸ್ಕರ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡ್ತೀರಿ, ಸಮಯವನ್ನ ಕೊಡ್ತೀರಿ. ಇನ್ನು ಕೆಲವೊಬ್ರು ದೊಡ್ಡ ಮಟ್ಟದ ಹಣವನ್ನ ತೊಡಗಿಸುವಂತ ಸಾಧ್ಯತೆ ಇದೆ. ನೀವು ಷೇರು, ಮ್ಯೂಚುವಲ್ ಫಂಡ್ ಅಥವಾ ಬ್ಯಾಂಕ್ ಅಥವಾ ಯಾವ್ದೋ ಒಂದು ಸ್ಕೀಮು, ಚೀಟಿ ಇಂಥದ್ರಲ್ಲಿ ದುಡ್ಡು ಹಾಕ್ತಾ ಇದ್ರಿ ಅಂತಂದ್ರೆ ಖಂಡಿತ ಹಾಕಿ, ಬೇಡ ಅಂತಲ್ಲ. ಅದ್ರ ಪ್ಯೂರಿಟಿಯನ್ನ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಒಳ್ಳೇದು. ಬಡವರಿಗೆ ದಾನ ಧರ್ಮ ಮಾಡ್ತಕ್ಕಂಥದ್ರಲ್ಲಿ ಹೃದಯ ವೈಶಾಲ್ಯತೆ ನಿಮಗೆ ಇರುತ್ತೆ. ಯಾಕಂದ್ರೆ ಅದು ನಿಮಗೆ ಹುಡ್ತಾ ಬಂದಿದೆ. ಈ ಕಷ್ಟ ಅಂತ ಬಂದವರಿಗೆ ಎಲ್ಲರಿಗೂ ಸಹಾಯ ಮಾಡುವಂತಹ ಒಂದು ಗುಣ ಇದೆಯಲ್ಲ, ಅದು ಮೊದಲಿಂದನೂ ಇರತಕ್ಕಂಥದ್ದು, ಅದು ಮುಂದೂ ಇರುತ್ತೆ. ನಿಮಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ದಾನ ಯಾರಿಗೂ ಇಲ್ಲ ಅಂತ ಕಳಿಸುವಂತ ವ್ಯಕ್ತಿ ಅಲ್ಲ. ಮತ್ತೆ ಜೊತೆಗೆ ಕೆಲವೊಬ್ಬರಿಗೆ ಪ್ರಯಾಣದಿಂದ ಲಾಭ ಆಗುವಂತ ಸನ್ನಿವೇಶಗಳು ಕಂಡು ಬರುತ್ತೆ. ಬಹಳ ಒಂದು ಚಿಂತಿಸುತ್ತಿರತಕ್ಕಂತ ಕೆಲಸ ಈಗ ಮುಗಿಯುವಂತ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಚಿಂತೆ ಮಾಡ್ತಾ ಇದ್ರಿ, ಈ ಕೆಲಸ ಆಗತ್ತಾ ಆಗಲ್ವಾ ಅಂತ ಚಿಂತೆ ಮಾಡ್ತಾ ಇದ್ರೆ ಈ ಒಂದು ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಖಂಡಿತ ಆ ಕೆಲಸ ಸಿದ್ಧಿ ಆಗುವಂತದ್ದು, ಆ ಕೆಲಸದಲ್ಲಿ ಲಾಭ ಆಗುವಂತದ್ದು, ಪ್ರಯತ್ನದಲ್ಲಿ ಫಲ ನೀಡುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಇನ್ನು ನಿಮ್ಮ ಆತ್ಮವಿಶ್ವಾಸದಿಂದ ಬಹಳಷ್ಟು ಸಂಪಾದಿಸುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಹತ್ರ ಒಂದು ದೃಢವಾದ ಅಚಲವಾದ ಒಂದು ನಿರ್ಧಾರ ಇರುತ್ತಲ್ಲ, ಅಚಲವಾದ ನಿರ್ಧಾರ, ಧೈರ್ಯಂ ಸರ್ವತ್ರ ಸಾಧನ, ಧೈರ್ಯದಿಂದ ಮುನ್ನುಗ್ಗಿದ್ರೆ ಖಂಡಿತ ನೀವು ಸಕ್ಸಸ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇರತಕ್ಕಂಥದ್ದು. ಅದರಲ್ಲಿ ನಿಮಗೆ ಜಯ ಕೂಡ ಸಿಗ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಗಣ್ಯರ ಭೇಟಿ ನಿಮಗೆ ಸ್ವಲ್ಪ ಸಂತೋಷವನ್ನ ತಂದು ಕೊಡುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ನಿಮಗೆ ಅನುಕೂಲಗಳಾಗುವಂತಹ ಸಾಧ್ಯತೆ ಇದೆ. ಯಂತ್ರ ಖರೀದಿ ಯೋಗ, ಯಾವುದೋ ವಾಹನ ಖರೀದಿ ಯೋಗ, ಸೈಟು, ಹೊಲ, ಆಸ್ತಿ, ಮನೆ ಏನೋ ಒಂದು ಕೊಳ್ಳುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಬ್ಬರಿಗೆ ವಿರುದ್ಧ ಲಿಂಗಿಗಳ ಜೊತೆಯಲ್ಲಿ ಒಂದು ಒಳ್ಳೆ ಬಾಂಧವ್ಯವನ್ನ ಬೆಸೆಯುವಂತಹ ಸನ್ನಿವೇಶ ಇದೆ. ಆದ್ರೆ ಮಿತಿ ಮೀರದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಖರ್ಚಿಗೆ ಅಂಕುಶವನ್ನ ಹಾಕಬೇಕಾಗತ್ತೆ. ಹೆಚ್ಚಳ ಆಗೋದ್ರಿಂದ ಹಣಕಾಸಿನಲ್ಲಿ ಸ್ವಲ್ಪ ಏರಿಳಿತದ ಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ನೀವು ಗಮನ ಹರಿಸತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಕಳೆದು ಹೋಗಿದ್ದ ಬೆಲೆ ಬಾಳ್ತಕ್ಕಂತ ವಸ್ತುಗಳು ಕೆಲವೊಬ್ಬರಿಗೆ ಮರಳಿ ಸಿಗುವಂತಹ ಸನ್ನಿವೇಶ ಈ ತಿಂಗಳ ಕೊನೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಆಸ್ತಿ ಮೇಲೆ ಹಣ ಹೂಡಲು ಇದು ಒಂದು ಒಳ್ಳೆ ಅವಕಾಶ ಇರುತ್ತೆ. ನೀವೇನಾದ್ರೂ ಈ ತರ ಪ್ಲಾನ್ ಮಾಡ್ತಾ ಇದ್ರಿ ಅಂತಂದ್ರೆ ಕಣ್ಣು ಮುಚ್ಚಿ ಮಾಡಬಹುದು, ಎಚ್ಚರಿಕೆಯಿಂದ ಮಾಡಿ. ಜೊತೆಗೆ ಕಾನೂನು ವಿವಾದಗಳಲ್ಲಿ ನಿಮಗೆ ಜಯ ಸಿಗುವಂತಹ ಸನ್ನಿವೇಶಗಳಿದೆ. ಪ್ರಯಾಣದಿಂದ ಹೆಚ್ಚಿನ ಲಾಭ ಅನುಕೂಲತೆಗಳು ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಏನು ಈ ತಿಂಗಳಲ್ಲಿ ಅದ್ಭುತವಾಗಿರತಕ್ಕಂತ ಫಲ ಇದೆ. ಆದ್ರೆ ಅದ್ಭುತವಾಗಿರತಕ್ಕಂತ ಎಚ್ಚರಿಕೆಗಳು ಕೂಡ ಇದಾವೆ. ವಿಡಿಯೋ ಈಗ ನೋಡ್ಕೊಂಡ್ ಬಂದ್ರಲ್ಲ ನಿಮ್ಗೆ ಗೊತ್ತಾಗಿರುತ್ತೆ. ಇನ್ನು ಪರಿಹಾರ ಬೇಕೇ ಬೇಕು ನಿಮಗೆ. ಆ ಪರಿಹಾರವನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಬಹಳ ಮುಖ್ಯ. ಹಾಗಾಗಿ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜೊತೆಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಲ್ಲೂ ಕೂಡ 12 ರಾಶಿಯವರ ಮೇ ತಿಂಗಳ ಮಾಸ ಫಲದ ವಿಡಿಯೋಗಳು ಸಿಗುತ್ತವೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ತಿಂಗಳಲ್ಲಿ ನೀವು ಏನೊಂದು ಪರಿಹಾರವನ್ನು ಮಾಡ್ಕೋಬೇಕು ಅಂತಂದ್ರೆ ಶ್ರೀ ಮಹಾಗಣಪತಿಗೆ ತೆಂಗಿನಕಾಯಿಯನ್ನು ಅರ್ಪಿಸ್ತಕ್ಕಂಥದ್ದು, ಅಭಿಷೇಕ ಮಾಡಿಸ್ತಕ್ಕಂಥದ್ದು. ಜೊತೆಗೆ ಶ್ರೀ ಲಕ್ಷ್ಮೀನಾರಾಯಣ ಸೇವೆಯಿಂದ ಬಹಳಷ್ಟು ಶುಭ ಫಲಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗಲಿ. ಸರ್ವೇ ಜನಃ ಸುಖಿನೋ ಭವಂತು.